ಗಣೇಶ ಅಪ್ಪ ಅಮ್ಮನ ಮಾತನ್ನ ಹೇಗ್ ಕೇಳ್ತಾ ಇದ್ದ ಗೊತ್ತಾ? ಏನ್ ಕೇಳ್ತಾನೆ ಏನೋ, ಇಲ್ಲಿ ಮೇಲೆ ಕುತ್ಕೊಂಡು ಕೂರ್ಸುತ್ತವನನ್ನ ನೀನ್ ಹೋಗಿ ಹೋಗ್ಯಾ? ಗಣೇಶ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬಾರ್ದು ಕಂದ. ಅಮ್ಮ ತಪ್ಪಾಯ್ತು ಬಿಡಮ್ಮ, ತಪ್ಪಾಯ್ತು ಬಿಡಮ್ಮ. ನೋಡು, ನೀನ್ ಒಳ್ಳೆ ಹುಡುಗ ಆಗೋದಾರೆ ನಾನ್ ನಿಮಗ್ ಕತೆ ಹೇಳ್ತೀನಿ. ಕತೆನಾ? ಹೇಳಿ. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿ ನರ್ತನ ಮಾಡ್ಬೇಕಾದ್ರೆ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜೀ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ನಾರಾಯಣ ನಾರಾಯಣ, ಆಹಾ ಎಂಥ ಅಮೋಘ ನೃತ್ಯ! ವಿಷವನ್ನು ಕುಡಿದು ವಿಷಕಂಠನೆನಿಸಿಕೊಂಡ ಸರ್ವಶಕ್ತ ಜಗದೀಶ್ವರ ಸಕಲ ಜೀವ ಜಗತ್ತನ್ನು ತಾಯಿಯಂತೆ ಪೋಷಿಸುತ್ತಿರುವ ಜಗನ್ಮಾತೆ ಪಾರ್ವತಿಯವರ ನೃತ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಏನು ಹೇಳುತ್ತೀರಾ ಗಣೇಶ ಸುಬ್ರಹ್ಮಣ್ಯ? ಏಕೆ ಹೀಗೆ ನಿಂತಿರುವಿರಿ? ಹೋಗಿ ನೋಡಿದರೆ ಆಳೋಣವೆಂದರೆ ಗೆಳೆಯರಿಲ್ಲ, ನಾನೇನು ಮಾಡಲಿ? ನಿನಗ ಯಾವಾಗಲೂ ಇಲ್ಲುವುದು ಆಳುವುದು ಬಿಟ್ಟರೆ ಬೇರೆ ಏನು ಹೊತ್ತು ನಡೆದರೆ ಸುತ್ತ ಸೋಮಾರಿ. ಯಾರು ಸೋಮಾರಿ? ನೀನು. 3 ಹೊತ್ತು ನಿನ್ನ ನವಿಲಿನ ಮೇಲೆ ಕುಳಿತು ಅಲೆಮಾರಿ ಅಂತ ಅಲೆದಾಡುವುದನ್ನು ಬಿಟ್ಟರೆ ಬೇರೇನು ಗೊತ್ತು ನಿನಗೆ? ಪಾಪ, ಅದಕ್ಕೆ ಪುಕ್ಕ ಕೆರೆದುಕೊಳ್ಳಲು ಸಮಯ ಕೊಡದೆ
ಮತ್ತೆ ಅದರ ಬೆನ್ನ ಮೇಲೆ ಕುಳಿತುಕೊಳ್ಳುವ ನೀನು ಶುದ್ಧ ಸೋಮಾರಿ. ನಾನು ಕ್ರೂರಿ, ನೀನು ಮಹಾ ಕರುಣೆಯ. ಅವನಿಗೂ ಅವನ ವಾಹನಕ್ಕೂ ಅಜಗರಾಂತದ ಅವನ ಹೊಟ್ಟೆಯ ಮಹಾಗುಡಾಣ. ಹಾವನ್ನು ಸೊಂಟದ ದಾರ ಮಾಡಿಕೊಂಡು ಇಲಿಯ ಮೇಲೆ ಕುಳಿತು ಓಡಾಡುವ ಇವನು ಶುದ್ಧ ಸೋಮಾರಿ. ನನಗೆ ಹೇಳಲು ಬರುತ್ತಾನೆ. ನನ್ನನ್ನೇ ಅಡಗಿಸುವೆಯ? ಮಾಡುತ್ತೀನಿ ನಿನಗೆ. ಏನು ಮಾಡುವೆ? ಗಣೇಶ ಸುಬ್ರಹ್ಮಣ್ಯ. ನಾರಾಯಣ ನಾರಾಯಣ, ಇದೇನಿದು? ನೀವು ಕೂಡ ಹೀಗೆ ನರಮನುಷ್ಯರಂತೆ ಕಿತ್ತಾಡುವುದೇ? ಮತ್ತೇನು ನಾರದರೆ? ಅವನು ನನ್ನನ್ನು ಸೋಮಾರಿ ಎನ್ನುತ್ತಾನೆ. ನಾನು ಬುದ್ಧಿವಂತನಲ್ಲವೇ ನಾರದರೆ? ನೀನಲ್ಲ, ನಾನು ಬುದ್ಧಿವಂತ, ನೀನು ಶತಮೂರ್ಖ. ಶಾಂತಿ ಶಾಂತಿ. ಖಜಾನನ ನೋಡಿ, ನಿಮ್ಮಿಬ್ಬರಲ್ಲಿ ಯಾರು ಮಹಾ ಬುದ್ಧಿವಂತರೆಂದು ತಿಳಿಯಬೇಕಾದರೆ ನಾನು ನಿಮಗೊಂದು ಪಂದ್ಯವನ್ನಿಡುತ್ತೇನೆ. ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಬುದ್ಧಿವಂತರು. ಪಂದ್ಯವೇನೆಂದು ಹೇಳಿ ನಾರದಲೇ? ನಿಮ್ಮಿಬ್ಬರಲ್ಲಿ ಯಾರು ಮೊದಲು 3 ಲೋಕಗಳನ್ನು ಪ್ರದಕ್ಷಿಣೆ ಹಾಕಿ ಮತ್ತೆ ಕೈಲಾಸಕ್ಕೆ ಬರುತ್ತಾರೋ ಅವರೇ ಬುದ್ಧಿವಂತರು. ಅಗ್ರಜ, ನಾರದರು ಹೇಳಿದ್ದು ಮಾತು ಕೇಳಿದೆಯಾ? ನಾನೇ ಇದ್ರಲ್ಲಿ ವಿಜಯಶಾಲಿ ಆಗೋದು. ಮಗು ಸುಬ್ರಹ್ಮಣ್ಯ, ಅಷ್ಟೊಂದು ನಿಖರವಾಗಿ ಹೇಗೆ ಹೇಳುವೆ? ತಾಯಿ, ನನ್ನ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲವೇ? ಬಾಲಕನಿರುವಾಗಲೇ ತಾರಕಾಸುರನನ್ನು ಸಂಹಾರ ಮಾಡಿದ್ದೆ. 6 ಪರ್ವತಗಳ ಹೊಡೆಯನಾದ ನನಗೆ ವಿಶ್ವ ಪ್ರದಕ್ಷಿಣೆ ಯಾವ ಲೆಕ್ಕ? ಬಲೆ ಮಗನೇ, ಜಯಶಾಲಿಯಾಗು. ಮಗನೇ ಗಣೇಶ, ಈ ಪಂದ್ಯದಲ್ಲಿ ನೀನೇ ವಿಜಯಶಾಲಿ ಆಗುತ್ತೆ ಎಂದು ಈ ಮಾತು ಹೃದಯ ಹೇಳುತ್ತಿದೆ. ಹೋಗಿ ಬಾ ಕಂದ, ಜಯಶಾಲಿ ಆಗು. ಮಾತೃದೈವೋಭವ, ಪಿತೃದೈವೋಭವ. ನಾರಾಯಣ ನಾರಾಯಣ, ಇದೇನು ಗಣೇಶ, ಇನ್ನೂ ಇಲ್ಲೇ ಇರುವೆ? ಪಂದ್ಯ ಎಂದು ಹೇಳಿದ ತಕ್ಷಣವೇ ಸುಬ್ರಹ್ಮಣ್ಯ ತಂದೆ ತಾಯಿಗೂ ನಮಸ್ಕರಿಸದೆ ಹೇಗೆ ಹೋದ? ಹೀಗಿರುವಾಗ ನೀನಿನ್ನೂ ಇಲ್ಲೇ ಇದ್ದರೆ ಹೇಗೆ? ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ನಾರದರೆ, ನೀವು ಹೇಳಿದ ವಿಧಾನದಂತೆ ಸುಬ್ರಹ್ಮಣ್ಯನಿಗಿಂತ ಮೊದಲು 3 ಲೋಕಗಳನ್ನು ಪ್ರದಕ್ಷಿಣೆ ಹಾಕಿ ನಿಮ್ಮ ಬಳಿ ನಿಂತಿದ್ದೇನೆ. ನಾರಾಯಣ ನಾರಾಯಣ, ಕೇಳಿದ್ಯಾ ಸುಬ್ರಹ್ಮಣ್ಯ? ನಮ್ಮ ಕಣ್ಣ ಮುಂದೆ ಇದ್ದು ಅದಾವ ಸಂದರ್ಭದಲ್ಲಿ ವಿಶ್ವವನ್ನೇ ಸುತ್ತಿ ಬಂದ ಈ ಗಣೇಶ. ಹೌದೌದು, ಮೊದಲು ವಿಶ್ವವನ್ನು ಸುತ್ತಿ ಬಂದಿದ್ದು ನಾನೇ. ಇವನಿಗೆ ವಿಶ್ವವನ್ನು ಸುತ್ತಿ ಬಂದ. ಮಗು ಗಣೇಶ, ನಾರದರ ಸಂದೇಹಕ್ಕೆ ಬೇಗ ಉತ್ತರಿಸು. ಮಗನೇ ಗಣೇಶ, ನೀನು ಯಾವ ಉತ್ತರ ನೀಡುತ್ತೀಯೋ ಎಂಬ ಕುತೂಹಲ ನನಗೂ ಇದೆ. ಹೇಳುವಂತವನಾಗು. ತಂದೆಯೇ, ಜಗದೊಡೆಯನಾದ ನಿಮಗೆ ಗೊತ್ತಿರೋದೇನಿದೆ? ಆದರೂ ಹೇಳುತ್ತೇನೆ. ಕೋಟಿ ನದಿಗಳಲ್ಲಿ ಮುಳುಗಿ ಎದ್ದು ಬಂದರೂ ಸಿಗದ ಫಲ, ಭೂಲೋಕವನ್ನು ಸುತ್ತಿದರೂ ಸಿಗದ ಫಲ, ವೇದ ಕೋಶಗಳನ್ನು ಓದಿ ಪಂಡಿತನೆನಿಸಿಕೊಂಡರೂ ಸಿಗದ ಫಲಗಳಿಗಿಂತ ಶ್ರೇಷ್ಠವಾದದ್ದು ತಂದೆ ತಾಯರನ್ನು ಸುತ್ತಿ ಅವರಿಂದ ಪಡೆದುಕೊಳ್ಳುವ ಆಶೀರ್ವಾದದ ಫಲ. ಬಲೆ ಮಗನೇ, ಬಲೆಯನ್ನೇ ಸುತ್ತಿ ಬಂದಷ್ಟು ಸಮಾನವಾದ ಸೃಷ್ಟಿ ರಹಸ್ಯಗಳನ್ನು ಚೆನ್ನಾಗಿ ಗ್ರಹಿಸಿದ್ಯ ಮಗನೇ. ಗಣೇಶ, ನಿನ್ನ ಬುದ್ಧಿ ಚಾತುರ್ಯತೆಯಿಂದ ಈ ಪರೀಕ್ಷೆಯನ್ನು ಗೆದ್ದಿದ್ಯಾ. ಸುಬ್ರಹ್ಮಣ್ಯ, ಈಗಲಾದರೂ ಗಣೇಶನನ್ನು ಬುದ್ಧಿವಂತನೆಂದು ಒಪ್ಪಿಕೊಳ್ಳುವೆಯಾ? ಹೌದು ನಾರದರೆ, ಅಹಂಕಾರದಿಂದ ವರ್ತಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ಈ ಕ್ಷಣದಿಂದ ಈ ಕುಮಾರನಿಗೆ ನೀನೇ ಗುರು. ವಿಘ್ನ ವಿನಾಯಕ, ವಿಘ್ನೇಶ್ವರ ಎಂಬುದರ ಜೊತೆಗೆ ಕುಮಾರ ಗುರು ಎಂಬ ಹೆಸರನ್ನು ಸೇರಿಸಿಕೊಂಡು ಜಗತ್ ಪ್ರಸಿದ್ಧಿಯಾಗು. ಶುಭಮಸ್ತು. ಕೃಷ್ಣ, ಈ
ನನಗೂ ಹಸು ಆಗ್ತದೆ. ಅಯ್ಯೋ, ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಮಾಡ್ತೀನಿ ಇರು. ಅಪ್ಪ ಏನ್ ಮಾಡ್ತಾ ಇದ್ಯಾ? ಅಪ್ಪ ಏನ್ ಮಾಡ್ತಾ ಇದ್ಯಾ? ಬಾಯಿಲಿ. ಅಮ್ಮ ಏನ್ ಮಾಡ್ತಾ ಇದ್ಯಾ? ಬಿಡಮ್ಮ. ಅಮ್ಮ ಪ್ಲೀಸ್ ಬಿಡಮ್ಮ. ತಪ್ಪಾಯ್ತು ಬಿಡಮ್ಮ. ನನಗೆ ಹೀಗ್ ಮಾಡಿದ್ರೆ ಬುದ್ಧಿ ಬರೋದು ನಿಂಗೆ. ಬಿಡಮ್ಮ. ಪೂಜೆ ಆಗೋವರೆಗೂ ನೀನ್ ಹೀಗೆ ಇರ್ಬೇಕು. ಬರ್ತೀನಿ. ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಗಣೇಶ, ನಿಮ್ ನೈವೇದ್ಯ ಆಗೋವರೆಗೂ ಹೀಗೆ ಹಸ್ಕೊಂಡಿರ್ಬೇಕು. ಯಾಕೆ ಶಿಕ್ಷೆ? ಬೇಗ ಬಂದು ತಿನ್ಸು. ಗಣೇಶ ಜಗನ್ನಾಟಕ ಸೂತ್ರಧಾರಿಯಾದ ನನಗೆ ಗೊತ್ತಿಲ್ಲದೇನಿಗೆ ನೀನು ಆಡಿಸಿದ ನಾಟಕದಲ್ಲಿ ನಾನೊಂದು ಚಿಕ್ಕ ಪಾತ್ರಧಾರಿಯಷ್ಟೇ. ನನ್ನಿಂದಾಗಿ ನೀನು ಹಸಿವಿನಿಂದ ಬಳಲಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು ತಂದೆ, ಕ್ಷಮಿಸು. ಇಲ್ಲ ಗಜಾನನ, ಈ ಕಟ್ಟು ಬಿಚ್ಚಿಕೊಳ್ಳಲು ನನಗೇನು ಕಷ್ಟವಿಲ್ಲ. ಆದರೆ ಪ್ರತಿಯೊಂದು ಕಾರ್ಯದಲ್ಲೂ